ವಿಜಯಪುರ ಜಿಲ್ಲೆಯ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣ ಮನವಿ ಮಾಡಿದರು. ಬಸವನ ಬಾಗೇವಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣದ ಸಂಘಟನೆ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ್ ಗ್ರಾಮದಲ್ಲಿ ಕಟಿಂಗ್ ಸಲೂನಿಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನು ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವವನ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅದೇ ತರನಾಗಿ ಯಾದಗಿರಿ ಜಿಲ್ಲೆಯ ಟೌನ್ PSI ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಶುರಾಮ್ ಚಲವಾದಿ ಅವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರನಾದ ಪಂಪನಗೌಡ ಇವರು 40 ಲಕ್ಷದ ಲಂಚ ಬೇಡಿಕೆ ಇಟ್ಟಿದ್ದರಿಂದ ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಸಾವನ್ನಪ್ಪಿರುವುದಾಗಿ ಘೋರ ದುರಂತವಾಗಿದೆ. ಈ ಎರಡು ದಲಿತರ ಕುಟುಂಬದ ಮೇಲೆ ಆಗಿರುವ ಅನ್ಯಾಯದ ಬಗ್ಗೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು. ಅನ್ಯಾಯ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಗುರುರಾಜ್ ಗುಡಿಮನಿ ಆಕ್ರೋಶ ಹೊರಹಾಕಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಸವನ ಬಾಗೇವಾಡಿ ಶಾಖೆ ನಾಗವರ ಬಣ ಖಂಡಿಸುತ್ತದೆ. ಅದೇ ತರನಾಗಿ ಯಾದಗಿರಿ ಜಿಲ್ಲೆ ಟೌನ್ PSI ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಪರಶುರಾಮ್ ಚಲವಾದಿ ಇವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರರಾದ ಪಂಪನಗೌಡ ಸಂಘಿ ಇವರು 40 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿರುವುದರಿಂದ ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಸಾವನ್ನಪ್ಪಿರುವುದು ಘೋರ ದುರಂತವಾಗಿದೆ. ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದ ಸಾವನ್ನಪ್ಪಿರುವುದು ಘೋರ ದುರಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಪತ್ನಿ ನೀಡಿರುವ ಆಧಾರದ ಮೇಲೆ ಶಾಸಕ ಮತ್ತು ಅವರ ಮಗನಾದ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇನ್ನೂವರೆಗೂ ಅವರನ್ನು ಬಂಧಿಸಿರುವುದಿಲ್ಲ. ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಬೇಕು. ಈ ಪ್ರಕರಣವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿವರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಶಾಸಕ ಮತ್ತು ಆತನ ಪುತ್ರರ ಕಿರುಕುಳಕ್ಕೆ PSI ಅವರು ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಭಯಭೀತರಾಗಿದ್ದಾರೆ. ವರ್ಗಾವಣೆ ಹಣ ಬೇಡಿಕೆ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು ಹಾಗೂ PSI ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಜೊತೆಗೆ ಶಾಸಕ ಮತ್ತು ಆತನ ಪುತ್ರರನ್ನು ಕೂಡಲೇ ಜೈಲಿಗೆ ಬಿಡಿಸಬೇಕು. ಅವರ ಮೇಲೆ SC/ST ಆಕ್ಟ್ ಪ್ರಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣ ಒತ್ತಾಯಿಸುತ್ತದೆ. बोलो भारत माता की जय. दलित संघर्ष समितिಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವಣ್ಣನವರಿಗೆ, ಗೌತಮ ಬುದ್ಧನವರಿಗೆ, ನಿರ್ಮಲ ತಹಸೀಲ್ದಾರ್ ಸಾಹೇಬರು ಬಸವನ ಬಾಗೇವಾಡಿ ಇವರ ಮುಖಾಂತರ ಗಣ್ಯವ್ಯಕ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯ ಭವನ ಬೆಂಗಳೂರು. ವಿಷಯ: ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕಟಿಂಗ್ ಸಲೂನಿಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನು ಅವನದೇ ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಹಾಗೂ ಯಾದಗಿರಿ ಟೌನ್ PSI ಪರಶುರಾಮ್ ಚಲವಾದಿ ಅವರ ಅನುಮಾನಾಸ್ಪದ ಸಾವಿನ ಕುರಿತು CID ತನಿಖೆಗೆ ಆದೇಶಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ ಬಣ ಬಸವನ ಬಾಗೇವಾಡಿ ಶಾಖೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 17/8/2024ರಂದು ಹೋರಾಟ ಎಲ್ಲಿವರೆಗೆ ಹೋರಾಟ ಸರ್ಕಾರಂತೆ ಸರ್ಕಾರ ಇದೇ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಯಮನೂರಿ ಚಲವಾದಿ, ತಾಲೂಕು ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರು ಗಂಗಾಧರ್ ಆರ್ಯರ್, ಚಂದ್ರಶೇಖರ್ ದೊಡ್ಮನಿ, ಚಂದ್ರಶೇಖರ್ ನಾಡಿಗೇರ್, ಬಾಬು ಬಿಸ್ನಾಳ್, ವೆಂಕಟೇಶ್ ದೊಡ್ಮನಿ, ಚೇತನ್ ಚಲವಾದಿ, ಮಾರುತಿ ಮಾದರ್ ಹೀಗೆ ಉಪಸ್ಥಿತರಿದ್ದರು.